ಮೆಡಿಸಿನ್ಸ್ ಸಪ್ಲಿಮೆಂಟ್ಸ್ ಇವೆರಡೂ ಒಂದೇನಾ? ನೋಡೋಣ ಬನ್ನಿ. ಮೆಡಿಸಿನ್ಸ್ ಅಂದ್ರೆ ನಿಮಗೆ ತಲೆನೋವು ಜ್ವರ ಇತ್ತು ಅನ್ಕೊಳ್ಳಿ, ಡೋಲೋ ಹಾಕೊಂಡ್ರಿ ಸರಿ ಹೋಯ್ತು. ನಿಮಗೆ ಲೂಸ್ ಮೋಷನ್ಸ್ ಇತ್ತು, ಎಲ್ಡೋಪರ್ ಹಾಕೊಂಡ್ರಿ ಸರಿ ಹೋಯ್ತು. ನಿಮಗೆ ಕೋಲ್ಡ್ ಇತ್ತು, ಸಿಟ್ರಿಸಿನ್ ಹಾಕೊಂಡ್ರಿ ಸರಿ ಹೋಯ್ತು. ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮ್ಗಿರೋ ರೋಗನ ಟ್ರೀಟ್ ಮಾಡಕ್ಕೆ ಮೆಡಿಸಿನ್ಸ್ ನ ಯೂಸ್ ಮಾಡೋದು. ಇದು ಶಾರ್ಟ್ ಟರ್ಮ್ ಅಂದ್ರೆ ಕಡಿಮೆ ಸಮಯದಲ್ಲಿ ರಿಲೀಫ್ ಕೊಡುತ್ತೆ. ಅದೇ ಸಪ್ಲಿಮೆಂಟ್ಸ್ ಅಂದ್ರೆ ಇವಾಗ ಸಪೋಸ್ ಒಂದು ದಿನದಲ್ಲಿ ನಿಮ್ಮ ಬಾಡಿಗೆ 100 ಪಾಯಿಂಟ್ಸ್ ಅಷ್ಟು ನ್ಯೂಟ್ರಿಷನ್ ಬೇಕು ಅನ್ಕೊಳ್ಳಿ, ಆದ್ರೆ ನೀವು ಫುಡ್ ಇಂದ 75 ಪಾಯಿಂಟ್ಸ್ ಅಷ್ಟು ಕೊಡ್ತಾ ಇದೀರಾ. ಈಗ 25 ಪಾಯಿಂಟ್ಸ್ ಅಷ್ಟು ನ್ಯೂಟ್ರಿಷನಲ್ ಗ್ಯಾಪ್ ಆಯ್ತಾ? ಇದನ್ನ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತೀವಿ. ಸಪ್ಲಿಮೆಂಟ್ ಕೆಲಸ ಏನಂದ್ರೆ ಈ ಗ್ಯಾಪ್, ಈ ಡೆಫಿಷಿಯನ್ಸಿನ ಫಿಲ್ ಮಾಡೋದು. ಇದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅನ್ನ ಕೊಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ ಬಾಡಿಗೆ 100 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು ಅನ್ಕೊಳ್ಳಿ ದಿನಕ್ಕೆ, ಆದ್ರೆ ನೀವು ಫುಡ್ ಇಂದ 75 ಗ್ರಾಮ್ಸ್ ಮಾತ್ರ ಕೊಡ್ತಾ ಇದ್ದೀರಾ. ಈ 25 ಗ್ರಾಮ್ಸ್ ಪ್ರೋಟೀನ್ ಡಿಫಿಷಿಯನ್ಸಿನ ನೀವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಇಂದ ಕ್ಲಿಯರ್ ಮಾಡ್ಕೋಬಹುದು. ಸಿಮಿಲರ್ಲಿ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್, ಒಮೆಗಾ 3 ಸಪ್ಲಿಮೆಂಟ್ಸ್ ಕೂಡ. ನೋಡಿ, ಯಾವುದೇ ರೋಗನ ಟ್ರೀಟ್ ಮಾಡಕ್ಕೆ ಸಪ್ಲಿಮೆಂಟ್ಸ್ ಯೂಸ್ ಮಾಡಲ್ಲ, ಅದಕ್ಕೆ ಮೆಡಿಸಿನ್ಸ್ ಯೂಸ್ ಮಾಡ್ತೀವಿ. ಫೈನಲ್ ಟೇಕ್ ಅವೇ ಏನಂದ್ರೆ ಬರೋ ರೋಗನ ಮೆಡಿಸಿನ್ಸ್ ಇಂದ ಟ್ರೀಟ್ ಮಾಡ್ಕೋಬಹುದು. ಅದೇ ಪ್ರಾಪರ್ ನ್ಯೂಟ್ರಿಷನ್ ಅಂದ್ರೆ ಫುಡ್ ಆರ್ ಫುಡ್ ಪ್ಲಸ್ ಸಪ್ಲಿಮೆಂಟ್ಸ್ ಇಂದ ರೋಗ ಬರ್ದಿರೋ ತರ ನೋಡ್ಕೋಬಹುದು. ಕೊನೆದಾಗ ದೊಡ್ಡವ್ರು ಹೇಳಿರೋದನ್ನ ಮರಿಬೇಡಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಏನಂತೀರಾ? ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ ನಮ್ಗೆ ಏನಂತೀರಾ? ಅಷ್ಟೇ.